ವಿನಯ್ ಗೌಡ್ರೆ ನಮಸ್ಕಾರ ಸರ್ ನಮಸ್ತೆ. ತಮಗೆ ಬಿಗ್ ಬಾಸ್ ಮನೆಯಲ್ಲಿ ಆಗಿರೋದು ಗೊತ್ತಿದೆ ಸರ್. ಇವತ್ತು ಕೋರ್ಟ್ಗೆ ಅಪೀಲ್ ಕೂಡ ಹೋಗಿದ್ದಾರೆ ಅವರು. ಓಕೆ, ನನಗೆ ಅದೇ ಇವಾಗ ನ್ಯೂಸ್ಗಳನ್ನಲ್ಲಿ ನೋಡ್ತಾ ಇರೋದು ಅಷ್ಟೇ ಗೊತ್ತಿದೆ ಸರ್. ಸೊ ಮನೆಯಿಂದ ಹೊರಗೆ ಹಾಕಿದ್ದಾರೆ, ಏನು ಈಗಲ್ಟನ್ ರೆಸಾರ್ಟ್ ಅಲ್ಲಿ ಹಾಕಿದ್ದಾರೆ ಅನ್ನೋದಷ್ಟು ಗೊತ್ತು. ಸೊ ಏನಂದ್ರೆ ಸರ್ ನೋಡಿ, ಈ ಪರ್ಮಿಷನ್ಸ್ ಇನ್ನೊಂದು ಮತ್ತೊಂದು ಅದ್ರ ಬಗ್ಗೆ ನಮ್ಗೆ ನಿಜವಲ್ಲೂ ಈ ವಿಷಯ ಕಂಪ್ಲೀಟ್ ಆಗಿ ಗೊತ್ತಿಲ್ಲ, ಯಾರ್ದು ಏನ್ ಪರ್ಮಿಷನ್ ಇದೆ ಅಂತ ಅಂದ್ಬಿಟ್ಟು. ಬಟ್ ಇದೆಲ್ಲ ಆಗ್ತಿರೋದು ಬಹುಶಃ ಇದು ಜಾಲಿವುಡ್ ಮೇಲೆ ಆಗ್ತಿರೋದು. ಬಿಗ್ ಬಾಸ್ ಇವಾಗ ಟ್ರೆಂಡಿಂಗ್ ನಲ್ಲಿ ಇದೆ. ಬಿಗ್ ಬಾಸ್ ಒಂದು ಹೆಸರು, ದೊಡ್ಡ ಹೆಸರು ಅನ್ನೋದಕ್ಕೆ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಎಲ್ಲ ಕಡೆ ಓಡ್ತಾ ಇದೆ. ಅವರು ಇವಾಗ ಒಂದು ಬಿಗ್ ಬಾಸ್ ಶೋ ನಡೀತು ಅಂದ್ರೆ ಎಷ್ಟು ಜನ ಎಂಪ್ಲಾಯೀಸ್, ಎಷ್ಟು ಜನ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗತ್ತೆ, ಎಷ್ಟು ಜನ ಆ ಶೋನ ನೋಡ್ತಾರೆ. ತುಂಬಾ ಎಂಟರ್ಟೈನಿಂಗ್ ಆಗಿರುತ್ತೆ. ಅಂಡ್ ಆಲ್ಮೋಸ್ಟ್ ಎಲ್ಲರೂ ಕೆಲಸ ಮುಗಿಸ್ಕೊಂಡ್ ಬಂದು ಮನೆಯಲ್ಲಿ ಕೂತ್ಕೊಂಡು ಶೋ ನೋಡ್ತಾರೆ ಅದನ್ನ. ಐ ಡೋಂಟ್ ನೋ ವೈ ಬಿಗ್ ಬಾಸ್ ನೇಮ್ ಇಸ್ ಬೀನ್ ಹೈಲೈಟೆಡ್ ಸೋ ಮಚ್. ಯಾಕೆಂದ್ರೆ ಅವ್ರದ್ದು ಪರ್ಮಿಷನ್ಸ್ ಡೆಫಿನೆಟ್ಲಿ ಅವ್ರ ಏನೇನಿದು ಲೀಗಲ್ ಆಗಿದೆ ಆ ಪರ್ಮಿಷನ್ಸ್ ತಗೊಂಡೇ ಮಾಡ್ತಾರೆ. ಬಟ್ ಇದು ಆ ಲ್ಯಾಂಡ್ ಗೆ ಸಂಬಂಧಪಟ್ಟಂತ ವಿಷಯ ಆಗಿರೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಈಗ ವಿನಯ್ ಗೌಡ್ರೆ ಎಲ್ಲ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಆಟಗಾರರು ಒಳಗಡೆ ಹೋಗಿರ್ತಾರೆ, ಕಂಟೆಸ್ಟೆಂಟ್ಸ್ ಸ್ಪರ್ಧಿಗಳು ಒಳಗಡೆ ಹೋಗಿರ್ತಾರೆ, ಆಯೋಜಕರು ಜಾಗ ಎಲ್ಲ ಕರೆಕ್ಟ್ ಆಗಿದೆ ಅಂತ ಕಾರ್ಯಕ್ರಮ ಶುರು ಮಾಡಿರ್ತಾರೆ. ಬಟ್ ಮೂಲ ಮಾಲೀಕರಿಗೂ ಮತ್ತೆ ಅಲ್ಲಿನ ಸ್ಥಳೀಯ ಆಡಳಿತಕ್ಕೂ ಏನೋ ಒಂದು ಡಿಫ್ರೆನ್ಸ್ ಬಂತು ಅಥವಾ ಅಲ್ಲಿ ಸರಿಯಾಗಿಲ್ಲ ಪೇಪರ್ ಅನ್ನೋ ಕಾರಣಕ್ಕೆ ಇದು ಆದರೆ ಸ್ಪರ್ಧಿಗಳ ಮೇಲೆ, ಈ ಎಂಪ್ಲಾಯರ್ಸ್ ಮೇಲೆ ಬೀರುವಂಥ ಪರಿಣಾಮದ ಬಗ್ಗೆ ನೀವೇನಂತ ಹೇಳ್ತೀರಿ? ದಟ್ಸ್ ವಾಟ್ ಐ ಸೆಡ್. ಅಂದ್ರೆ ಈ ಶೋ ತುಂಬಾ ಜನಕ್ಕೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡುತ್ತೆ ಸರ್. ತುಂಬಾ ಜನ ಊಟ ಮಾಡ್ತಾ ಇದಾರೆ. ಇದೊಂದು ಶೋ ಅಂತ ಸ್ಟಾರ್ಟ್ ಆದ್ಮೇಲೆ ಬಿಫೋರ್ 2 months or 3 months ಇಂದ ಅಂಡ್ ಎಲ್ಲ ಮುಗಿಯೋವರೆಗೂ ಏನಿಲ್ಲ ಅಂದ್ರೂ ಒಂದು ಮಿನಿಮಮ್ ಅಂದ್ರೂ ಒಂದು 500 ಫ್ಯಾಮಿಲೀಸ್ ಊಟ ಮಾಡತ್ತೆ ಇದರಿಂದ. ಅವ್ರಿಗೆಲ್ಲರಿಗೂ ಒಂದು ಇದೊಂದು ಏನೋ ಒಂದು ಶಾಕರ್ ತರ ಇರುತ್ತೆ. ಇವಾಗ ಏನು ನೆಕ್ಸ್ಟ್ ಏನ್ ಮಾಡೋದು, ಏನಾಗತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಓಕೆ. ಅಂಡ್ ಕಾಂಟೆಸ್ಟೆಂಟ್ಸ್ ನೋಡಿ, ಅವ್ರೊಂದು ಮೂಡ್ ಸೆಟ್ ನಲ್ಲಿ ಇರ್ತಾರೆ. ಒಳಗಡೆ ಹೋದಾಗ ಸಡನ್ ಆಗಿ ಬಂದು ಈ ತರ ಸ್ಟಾಪ್ ಆಯ್ತು, ಇನ್ನೊಂದಾಯ್ತು, ಮತ್ತೊಂದಾಯ್ತು ಅಂದಾಗ ದೇ ಆರ್ ಆಲ್ಸೋ ಅನ್ಅವೇರ್ ಆಫ್ ಆಲ್ ದಿಸ್ ಸಿಚುವೇಶನ್ಸ್. ಏನ್ ನಡೀತಾ ಇದೆ ಹೊರಗಡೆ ಅನ್ನೋದು ಏನು ಗೊತ್ತಿರೋದಿಲ್ಲ. ಓಕೆ. ಸೊ ಅವ್ರಿಗೆ ಇವಾಗ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಬಹುಶಃ ಕೊಡೋದಿಲ್ಲ. ಬಿಕಾಸ್ ಹೊರಗಡೆ ಏನ್ ನಡೀತಾ ಇದೆ ಅದ್ರ ಬಗ್ಗೆ ಯಾವ ಇನ್ಫಾರ್ಮೇಶನ್ ಹೋಗೋದಿಲ್ಲ. ಅವ್ರ ಮೈಂಡ್ ಸೆಟ್ ಸ್ವಲ್ಪ ಡಿಸ್ಟರ್ಬ್ ಮಾಡ್ದಂಗ್ ಆಗತ್ತೆ. ಅವ್ರ ಗೇಮ್ ಇಂದ ಅವರು ಡಿಸ್ಟರ್ಬ್ ಮಾಡ್ದಂಗ್ ಆಗತ್ತೆ ಅವ್ರನ್ನ. ಐ ಥಿಂಕ್ ಒಂದು ಚೆನ್ನಾಗಿ ನಡೀತಾ ಇರೋ ಶೋನ ಆಲ್ ಆಫ್ ಅ ಸಡನ್ ಈ ತರ ನಿಲ್ಸೋದು ಅಂದ್ರೆ ಲೀಗಲ್ ಟರ್ಮ್ಸ್ ನಾನು ಹೇಳ್ತಿಲ್ಲ, ಜನರಲ್ ಆಗಿ ನಾನು ಹೇಳ್ತಾ ಇರೋದು. ಓಕೆ. ಒಂದು ಶೋ ನಡೆಯುವಾಗ ನಿಲ್ಸೋದು ಇಟ್ ಡಸಂಟ್ ಲುಕ್ ಗುಡ್. ಅದು ಸ್ವಲ್ಪ ಡಿಸ್ಟರ್ಬ್ ಆದಂಗೆ ಆಗತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.